ಆಕ್ಚುಲಿ ವರ್ಕ್ ನಡೀತಾ ಇದೆ. ಈ ತರ ಅಂತ ಅಲ್ಲ, ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್. ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ವರ್ಕ್ ನಡೀತಾ ಇದೆ. ಅಗೇನ್ ಶಶಾಂಕ್ ಶೇಷಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ. ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಅಂಡ್ ಗೆಟ್ ಬ್ಯಾಕ್ ಟು ಯು. ಐ ವಿಲ್ ಫಾರ್ ಶೋರ್. ಸಿನಿಮಾ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಶಾನಿ, ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್. ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಯು ಲುಕ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ. ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತೋರಿಸ್ಕೊಡ್ಬೇಡಿ ಜಾಸ್ತಿ, ನಮಗೆಲ್ಲ ಪೇಮೆಂಟ್ ಬರಬೇಕು. ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ? ಎನಿವೇಸ್, ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗೋದು ಒನ್ ಡೇ. ನಾನಿನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ 2-3 ದಿನ ಮಾಡಿ. ಬಟ್ ತುಂಬ ಚೆನ್ನಾಗಿತ್ತು. ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ. ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ. ನಾನು ಅಂದರೆ ಐ ಇಗ್ನೋರ್, ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ಥರ ನನ್ನ ಒಂದು ಭಾವನೆ. ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ. ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಅದೇನೇ ಇದ್ದರೂ ಕೂಡ ಆ್ಯಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ. ಇಡೀ ತಂಡಕ್ಕೆ, ದ ಸ್ಪಾನ್ಸರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ ಆ್ಯಂಡ್ ದ ಹೋಲ್ ಟೀಮ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಶಾನಿ. ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ಡ್ ಆನ್ ಯುವರ್ ಬರ್ತ್ಡೇ. ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಶಾನಿ, ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದು ಮಾತು ನನಗೆ ನೆನ್ಪು ಬರ್ತಿದೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಮುಗಿದ ನಂತರ ಎಷ್ಟು ಜನ ಒಟ್ಟಿಗೆ ಇರ್ತಾರೆ, ಈವೆಂಟ್ಗೆ ಎಷ್ಟು ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡ್ಬೇಕು ನನಗೆ ಅಂತ. ಸೊ ಬಟ್ ಇವತ್ತು ಅಟ್ಲೀಸ್ಟ್ ನಾವು ಒಂದು 5-6 ಜನ ಆರ್ ಮೇ ಬಿ ಎವ್ರಿ ಇವೆಂಟ್ಗೆ ಒಂದು 10 to 12 ಪೀಪಲ್ ಅಟ್ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ. ಐ ಮೀನ್ ಸಿರಿ ಮ್ಯಾಮ್ ಕೂಡ ಅಗ್ರಿ ಆಗ್ತಾರೆ, ಮದುವೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಐ ನೋ. ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ಟರು ಅವರಲ್ಲಿ. ಬಟ್ ಅದ್ರ ರೀಸನ್ ಕೂಡ ಹೇಳಿದ್ದೇನೆ. ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ ವಾಟ್ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು. ಬಟ್ ಆಸ್ ಅ ಫ್ಯಾಮಿಲಿ ಬೇರೆ ಬೇರೆ ಲೈಕ್ ತಮ್ಮ, ತಂಗಿ, ಅಕ್ಕ ಬೇರೆ ಬೇರೆ ಇದಿರುತ್ತೆ. ಬಟ್ ವಿ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡಿದೆ. ಅಂಡ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್. ತುಂಬಾನೇ ಚೆನ್ನಾಗಿ. ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶೇರ್ಡ್ ಸಮ್ ಥಾಟ್ಸ್ ವಿತ್ ಹರ್. ತುಂಬಾ ಹತ್ತಿದ್ದು